ಸರ್, ವಾಸ್ತುಶಾಸ್ತ್ರದ ಪ್ರಕಾರ ಜನಗಳು ಯಾವ ದಿಕ್ಕಿನ ಸೈಟು ಅಥವಾ ಯಾವ ದಿಕ್ಕಿನ ಮನೆಯನ್ನು ತಗೊಳ್ಬೇಕು, ಕೊಂಡ್ಕೊಳ್ಬೇಕು, ಅದು ಯಾವ ರಾಶಿಯವರಿಗೆ ಹೇಗೆ ಇದು ಕೂಡು ಬರುತ್ತೆ, ಹಾಗೆ ಈ ರೂಲ್ಸು ಬಾಡಿಗೆದಾರರಿಗೂ ಅಪ್ಲೈ ಆಗುತ್ತೆ. ಅಂದರೆ ಇವಾಗ ಬಾಡಿಗೆ ಮನೆಗೆ ನಾನು ಹೋಗ್ತಾ ಇದ್ದೀನಿ, ಆ ಓನರಿಗೆ ಅಷ್ಟೇ ಸಂಬಂಧ ಇದೆ, ನಾನು ಬಾಡಿಗೆ ಮನೆಗೆ ಹೋಗೋದ್ರಿಂದ ನನಗೇನು ತೊಂದರೆ ಇಲ್ಲ. ಸೊ ಇದು ಆ ಮನೆ ಯಜಮಾನನಿಗೆ ಅಥವಾ ಮನೆಯ ಫ್ಯಾಮಿಲಿ ಮೆಂಬರ್ಸಿಗೆ ಈ ಎಲ್ಲ ಕಾಂಬಿನೇಷನ್ ನೋಡಬೇಕಾಗಿ ಬರುತ್ತಾ, ಸೊ ಮನೆ ಯಜಮಾನಿಗೆ ಮಾತ್ರ ನೋಡಿದ್ರೆ ಸಾಕ, ಇದು ಹೇಗೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಓಂ ಶ್ರೀ ವಿಶ್ವಕರ್ಮಣೇ ನಮಃ. ಬಂಧು ಮಿತ್ರರೇ, ಬಹುಶಃ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನನಗೆ ತಿಳಿದ ಮಟ್ಟಿಗೆನೆ ಕಳೆದ 20 ವರ್ಷಗಳಿಂದ ಅಧ್ಯಯನ ಮಾಡಿದ್ದೀನಿ. ನಾನು ಎಲ್ಲ ಅವೈಲಬಲ್ ಇರತಕ್ಕಂತಹ ವಾಸ್ತುಶಾಸ್ತ್ರ ಗ್ರಂಥಗಳು ನನಗೆ ನನ್ನ ಹತ್ರನೇ ಇದೆ. ಅದು ಸಮರಾಂಗಣ ಸೂತ್ರಧಾರ ಆಗಿರ್ಬೋದು, ಮಯಮತ ಆಗಿರ್ಬೋದು, ಮಾನಸಾರ ಆಗಿರ್ಬೋದು, ವಾಸ್ತು ಸೌಖ್ಯ ಆಗಿರ್ಬೋದು, ಅಥವಾ ವಾಸ್ತು ಪ್ರದೀಪ ಆಗಿರ್ಬೋದು, ಅಥವಾ ವಾಸ್ತು ರತ್ನಾಕರ ಆಗಿರ್ಬೋದು, ಅಥವಾ ವಿಶ್ವಕರ್ಮ ಪ್ರಕಾಶ ಆಗಿರ್ಬೋದು, ಮನುಷ್ಯಾಲಯ ಚಂದ್ರಕ ಆಗಿರ್ಬೋದು, ವಾಸ್ತುವಿದ್ಯೆ ಆಗಿರ್ಬೋದು, ಮುಹೂರ್ತ ಪ್ರಕಾಶ ಆಗಿರ್ಬೋದು, ಮುಹೂರ್ತ ಮಾರ್ತಾಂಡ ಆಗಿರ್ಬೋದು, ಮುಹೂರ್ತ ಮಂಜರಿ ಆಗಿರ್ಬೋದು, ಮುಹೂರ್ತ ಕಲ್ಪದ್ರುಮ ಆಗಿರ್ಬೋದು, ಇಲ್ಲೂ ಕೂಡ ಮುಹೂರ್ತ ಗ್ರಂಥಗಳು ಆದರೂ ಕೂಡ ವಾಸ್ತುವಿಗೆ ಸಂಬಂಧಪಟ್ಟಂತಹದ್ದು ಕೆಲವು ವಿಚಾರಗಳು ಬರುತ್ತೆ. ಬೃಹತ್ ಸಂಹಿತ ಆಗಿರ್ಬೋದು, ಮುಹೂರ್ತ ಚಿಂತಾಮಣಿ ಆಗಿರ್ಬೋದು, ರಾಜಮಾರ್ತಾಂಡ ಆಗಿರ್ಬೋದು, ಹೀಗೆ ನೀವು ಯಾವುದೇ ಒಂದು ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮೂಲ ಗ್ರಂಥಗಳನ್ನು ನಾವು ಪರಿಶೀಲಿಸಿದಾಗ ಅಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಇಂತಿಂಥ ರಾಶಿಯವರು ಇಂತಿಂಥ ದಿಕ್ಕಿನ ಮನೆಯಲ್ಲಿ ಅಥವಾ ಸೈಟ್ ಆ ದಿಕ್ಕಿಗಿರಬೇಕು, ಅಥವಾ ಮೇನ್ ಡೋರ್ ಅಂತೂ ಆ ದಿಕ್ಕಿಗೆ ಇರಲೇಬೇಕು. ಇದು ಬಹಳ ಇಂಪಾರ್ಟೆಂಟ್. ತುಂಬಾ ಜನ ಕೇಳ್ತಾರೆ ಸೈಟ್ ಇರಬೇಕು, ಮೇನ್ ಡೋರ್ ಇರಬೇಕು ಅಂತ. ನಾ ಹೇಳ್ತೀನಿ, ಸೈಟ್ ಅಕಸ್ಮಾತ್ ಬೇರೆ ಡೈರೆಕ್ಷನ್ ಇದ್ದಿಗೂ ಪರವಾಗಿಲ್ಲ, ಮೇನ್ ಡೋರ್ ಅನ್ನು ನಿಮ್ಗೆ ಯಾವ ದಿಕ್ಕಿಗಾಗತ್ತೆ ಆ ದಿಕ್ಕಿಗೆ ನೀವು ಇಟ್ಕೋಬೇಕು. ನೀವು ಸೈಟ್ ತಗೊಂಡ್ಬಿಟ್ಟು ವಾಸ್ತುವನ್ನ ಯಾರು ಹೇಳ್ತಾರೆ, ಸಲಹೆಗಳನ್ನ ಕೊಡ್ತಾರೆ, ಇವಾಗ ನಾನೇ ಕೊಡ್ತೀನಿ, ನನ್ನನ್ನು ಕನ್ಸಲ್ಟ್ ಮಾಡೋದಲ್ಲ, ತಗೊಳಕ್ ಮುಂಚೆ ಕನ್ಸಲ್ಟ್ ಮಾಡಬೇಕು. ಕೆಲಸ ಆಗೋದ್ಮೇಲೆ ಅದೇ ಕೆಲಸಕ್ಕೆ ನೀವು ಪ್ರಯತ್ನ ಪಡ್ತೀನಿ ಅಂದ್ರೆ ಏನು ಪ್ರಯೋಜನ? ಟ್ರೈನ್ ಹೋದ್ಮೇಲೆ ಅದೇ ಟ್ರೈನಿಗೆ ಟಿಕೆಟ್ ತಗೊಂಡು ಏನ್ ಮಾಡ್ತೀರಾ? ಆ ತರ ಇದು. ಹಾಗಾಗಿ ನೀವು ಸೈಟ್ ತಗೊಳ್ಬೇಕಾದಾಗ್ಲಿ, ಮನೆ ಕಟ್ಟಬೇಕಾದಾಗ್ಲಿ, ನನ್ನದು ಜನ್ಮ ನಕ್ಷತ್ರ, ಜನ್ಮ ರಾಶಿ ಇದು, ಇದಕ್ಕೆ ಯಾವ ದಿಕ್ಕಿನ ಮನೆ ಆಗ್ಬರತ್ತೆ ಚೆನ್ನಾಗಿ, ಅಥವಾ ನನಗೆ ಜನ್ಮ ನಕ್ಷತ್ರ ಇಲ್ಲವೇ ಇಲ್ಲ, ನನ್ನ ಹೆಸರು ಇದು, ನಾಮ ನಕ್ಷತ್ರ ನಾಮರಾಶಿ ಇದು, ಇದಕ್ಕೆ ಯಾವ್ದು ಆಗ ಬರುತ್ತೆ, ಇದನ್ನ ಮೊದಲಿಗೆ ತಿಳ್ಕೋಬೇಕು ನೀವು. ಹಾಗಾದ್ರೆ ಯಾವ ನಕ್ಷತ್ರ ಅಥವಾ ಯಾವ ರಾಶಿ, ಇಲ್ಲಿ ನಕ್ಷತ್ರ ಅನ್ನೋದಕ್ಕೆ ರಾಶಿ ಮೇಲೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು, ವಾಸ್ತುಶಾಸ್ತ್ರದಲ್ಲಿ. ಹಾಗಾಗಿ ಯಾವ ರಾಶಿಯವರಿಗೆ ಯಾವ ಯಾವ ದಿಕ್ಕು ಪ್ರಧಾನವಾಗಿ ಆಗಬರುತ್ತೆ ಅನ್ನೋದನ್ನ ಹೇಳಿರ್ತಕ್ಕಂಥದ್ದು, ಮೊದಲನೇದಾಗಿ ಪೂರ್ವ ದಿಕ್ಕು ಯಾವ್ದು ಆಗ್ಬರುತ್ತೆ ಅಂತ ನಾವು ನೋಡ್ತು ಅಂದ್ರೆ, ಕರ್ಕಾಟಕ, ವೃಶ್ಚಿಕ, ಮೀನರಾಶಿನಲ್ಲಿ ಯಾರು ಹುಟ್ಟಿರ್ತಾರೆ ಅವರಿಗೆ ಪೂರ್ವ ದಿಕ್ಕಿನ ಮನೆ, ಮೇನ್ ಡೋರ್ ಬಗ್ಗೆ ಮಾತಾಡ್ತಿದ್ದೀನಿ. ಸೈಟ್ ಬಗ್ಗೆ ನಾ ಮಾತಾಡ್ತಾ ಇಲ್ಲ. ಸೈಟನ್ನ ನೀವು ದಕ್ಷಿಣಕ್ಕಿರೋದನ್ನ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಪೂರ್ವಕ್ಕೆ ಇಟ್ಕೋಬಹುದು. ಪಶ್ಚಿಮಕ್ಕಿರೋದನ್ನ ತಗೊಂಡಿದ್ದಕ್ಕೂ ಪೂರ್ವಕ್ಕೆ ಇಟ್ಕೋಬಹುದು. ಉತ್ತರಕ್ಕಿರೋದನ್ನ ತಗೊಂಡ್ರು ಪೂರ್ವಕ್ಕೆ ಇಟ್ಕೋಬಹುದು. ಮೇನ್ ಡೋರ್ ಅನ್ನ, ಮೇನ್ ಡೋರ್ ನೀವು ಮನೆ ಒಳಗೆ ಹೋಗೋದಾಗ್ಲಿ, ಮನೆಯಿಂದ ಆಚೆ ಯಾವುದೇ ಕೆಲಸಕ್ಕೆ ಒಂದು ಕೆಲಸ ಆಗ್ಲಿ ಅಂತ ಹೋಗೋದಕ್ಕಾಗ್ಲಿ, ಈ ಮೇನ್ ಡೋರ್ ಲೆಕ್ಕಾಚಾರ. ಆ ಮೇನ್ ಡೋರ್ ಯಾವ್ದು ಆಗಿರ್ಬೇಕು ಅಂದ್ರೆ, ಪೂರ್ವ ಆಗಿರ್ಬೇಕು ಅಂದ್ರೆ ನಿಮ್ಮ ರಾಶಿ ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ, ಈ ಮೂರಲ್ಲಿ ಒಂದು ರಾಶಿ ಆಗಿರ್ಬೇಕು. ಅದೇ ರೀತಿಯಲ್ಲಿ ಪಶ್ಚಿಮ ದಿಕ್ಕು ಆಗಿರ್ಬೇಕು ಅಂದ್ರೆ ವೃಷಭ ರಾಶಿ, ತುಲಾ ರಾಶಿ, ಕುಂಭ ರಾಶಿ ಆಗಿರ್ಬೇಕು. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಎರಡೆರಡು ಸತಿ ಹೇಳ್ತಾ ಇದ್ದೀನಿ ನಾನು. ಪಶ್ಚಿಮ ದಿಕ್ಕಿಗೆ ಮೇನ್ ಡೋರ್ ಇರಬೇಕು ಅಂದ್ರೆ, ಅಥವಾ ಇದೆ ಅಂದ್ರೆ, ನಿಮ್ಮ ರಾಶಿ ವೃಷಭ ರಾಶಿ, ತುಲಾ ರಾಶಿ, ಕುಂಭ ರಾಶಿ ಆಗಿರ್ಬೇಕು. ಬೇರೆ ರಾಶಿಯವರು ತಗೊಳ್ಳೋದ್ರೊಳಗೆ ಅರ್ಥ ಇಲ್ಲ. ಅದೇ ರೀತಿಯಲ್ಲಿ ದಕ್ಷಿಣ ದಿಕ್ಕಿಗೆ ಮೇನ್ ಡೋರ್ ಯಾವ ರಾಶಿಯವರು ಇಡಬೇಕು ಅಂದ್ರೆ, ಮಿಥುನ ರಾಶಿ, ಕನ್ಯಾ ರಾಶಿ, ಮಕರ ರಾಶಿಯವರು ದಕ್ಷಿಣ ದಿಕ್ಕಿಗೆ ಮೇನ್ ಡೋರ್ ಅನ್ನ ಇಡತಕ್ಕಂತಹದ್ದು. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮಿಥುನ ರಾಶಿ, ಕನ್ಯಾ ರಾಶಿ, ಮಕರ ರಾಶಿಯವರು ನಿಮ್ಮ ಮನೆಯ ಮೇನ್ ಡೋರ್, ಮನೆಯ ಹೆಬ್ಬಾಗಿಲನ್ನ, ಮುಂಬಾಗಿಲನ್ನ ದಕ್ಷಿಣ ದಿಕ್ಕಿಗೆ ಇಡತಕ್ಕಂತಹದ್ದು. ಅದೇ ರೀತಿಯಲ್ಲಿ
ಉತ್ತರ ದಿಕ್ಕು ನಾರ್ತ್ ಡೈರೆಕ್ಷನ್ಗೆ ಅಂದ್ರೆ ಮೇಷ ಸಿಂಹ ಧನಸ್ಸು ರಾಶಿನಲ್ಲಿ ಯಾರು ಹುಟ್ಟಿರ್ತೀರಾ ಅವರು ಉತ್ತರ ದಿಕ್ಕಿಗೆ, ಮೇಷ ಸಿಂಹ ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರು ಉತ್ತರ ದಿಕ್ಕಿಗೆ ಇರ್ತಕ್ಕಂತಹ ಮೇನ್ ಡೋರ್ ಇರ್ತಕ್ಕಂತಹ ಮನೆಯನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದಕ್ಕೆ ವಿರುದ್ಧವಾಗಿ ನೀವು ಯಾವುದೇ ಮಾಡ್ಕೊಂಡ್ರು ಕೂಡ ಅದು ನಿಮಗೆ ವಿರುದ್ಧವಾದಂತಹ ಫಲಗಳನ್ನೇ ಕೊಡುತ್ತೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಮಾಡಬಾರ್ದು ಮಾಡಿದ್ರೆ ಆಗತ್ತೆ ಅಂತ. ಇದು ಎಲ್ಲದಕ್ಕೂ ಅಪ್ಲೈ ಆಗತ್ತೆ. ನೀವು ಮುಹೂರ್ತ ಇಡಿಸ್ಕೊಳ್ತೀರಾ, ಮುಹೂರ್ತ ಇಡಕ್ಕೆ ಬರ್ದೇ ಇರೋ ಕೈಲಿ ಎಷ್ಟೋ ಜನ ಕೈಲಿ ಮುಹೂರ್ತ ಇಡಿಸ್ಕೊಂಡಿರ್ತೀರಾ, ಆಮೇಲೆ ಮುಹೂರ್ತ ಮದುವೆ ಆದ್ಮೇಲೆ ಸಫರ್ ಮಾಡ್ತಿದ್ದಾರೆ ಹಾಗೆ ಹೀಗೆ, ಆಮೇಲೆ ಮುಹೂರ್ತ ನೋಡ್ಕೊಂಡು ಇಲ್ಲ ವಿಷುಗಳಿಗೆನಲ್ಲಿ ಇರುತ್ತೆ, ಇಲ್ಲ ಯಮಗಂಡ ಕಾಲದಲ್ಲಿ ಇರುತ್ತೆ, ಇಲ್ಲ ಮುಹೂರ್ತ ಮಾಡದೇ ಇರತಕ್ಕಂತಹ ಷಣ್ಣವತಿ ಶ್ರಾದ್ದಗಳು ಬರ್ತಕ್ಕಂತಹ ದಿನಗಳಲ್ಲಿ ಮುಹೂರ್ತ ಇಡ್ತಾರೆ. ಎಷ್ಟೋ ಜನ ತಿಳಿದೇ ಇರ್ತಕ್ಕಂಥವ್ರು ಈ ತರದೊಳಗೆಲ್ಲ ನೀವು ಮುಹೂರ್ತಗಳನ್ನು ಇಡಿಸ್ಕೊಂಡಿತ್ತು ಅಂದ್ರೆ ಇದನ್ನೇ ಮಾಡಬಾರ್ದು ಮಾಡಿದೀರಾ ಅಂತ ಆಗತ್ತೆ ರಿಸಲ್ಟ್. ಅದು ಎಲ್ಲದಕ್ಕೂ ಎಲ್ಲಾ ಫೀಲ್ಡ್ಗೂ ಅಪ್ಲೈ, A to Z ಎಲ್ಲಾ ಫೀಲ್ಡ್ಗೂ ಅಪ್ಲೈ ಆಗುತ್ತೆ. ಈ ಒಂದು ವಾಸ್ತುವಿಗೆ ಸಂಬಂಧಪಟ್ಟಂತೆ ಯಾವ ರಾಶಿಯವರಿಗೆ ಯಾವ ದಿಕ್ಕಿಗೆ ಪ್ರಧಾನವಾಗಿ ಇರಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾ ಹೇಳಿದ್ದೀನಿ. ಅದರಿಂದ ಅದದೇ ರಾಶಿಯವರ ಇನ್ನು ನೆಕ್ಸ್ಟ್ ಬಾಡಿಗೆದಾರರು ಇದನ್ನ ನೋಡ್ಬೇಕೇ ಬೇಡವೆ ಅಂದ್ರೆ ಕಡಾಖಂಡಿತವಾಗಿ ನೋಡ್ಬೇಕು. ನಿಮ್ಮ ಜನ್ಮ ನಕ್ಷತ್ರ ಜನ್ಮ ರಾಶಿ ಗೊತ್ತಿದ್ರೆ, ಇಲ್ಲ ನಾಮ ನಕ್ಷತ್ರ ನಾಮ ರಾಶಿಗೆ, ನಿಮ್ಮ ರಾಶಿಗೆ ಒಟ್ಟಿನಲ್ಲಿ ಜನ್ಮ ರಾಶಿ ಆಗಿರ್ಲಿ ನಾಮ ರಾಶಿ ಆಗಿರ್ಲಿ ಅದಕ್ಕೆ ಯಾವ ರಾಶಿಗೆ ಯಾವ ದಿಕ್ಕಿನ ಮನೆ ಅಂತ ಹೇಳಿರ್ತೀವಿ ಅದು ನಿಮಗೆ ಆಗ ಬರುತ್ತೆ. ಇದು ನಾನು ಹೇಳೋದಲ್ಲ, SPS ಉವಾಚ ಯಾವುದೂ ಇಲ್ಲ ಇಲ್ಲಿ. ನಾನು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಡೈಲಿ ಹಾಕೋದೇ ಹಾಗೆ, ಶಾಸ್ತ್ರಜ್ಞ SPS ಉವಾಚ ಅಂತ. ನಂದು ಯಾವುದೂ ಇಲ್ಲ ಇಲ್ಲಿ. 0.001% ನಂದಿಲ್ಲ. ಎಲ್ಲ ಜ್ಯೋತಿಷ್ ಶಾಸ್ತ್ರದಲ್ಲಿ ಋಷಿ ಮುನಿಗಳು ಮೂಲ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅದನ್ನ ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ನಾನು. ಹಾಗಾಗಿ ಈ ಅಕಸ್ಮಾತ್ ನಾನು ಯಾವುದೇ ಮಾತಾಡಿಯೋದೊಳಗೆ ತಪ್ಪಾಗಿದೆ ಅಂದ್ರೆ ಅದು ತಪ್ಪು ನಂದಲ್ಲ, ಋಷಿ ಮುನಿಗಳದ್ದು ಅಷ್ಟೇ. ನಂಗೂ ಅದಕ್ಕೂ ಸಂಬಂಧವೇ ಇಲ್ಲ. ನಾನು ಋಷಿ ಮುನಿಗಳು ಏನ್ ಹೇಳಿದ್ದಾರೆ ಅವ್ರು ಏನ್ ಕೋಡಿಂಗ್ ಮಾಡಿದ್ರೆ ನಾನು ಡಿಕೋಡಿಂಗ್ ಮಾಡಿ ಹೇಳ್ತೀನಿ. ಎಲ್ಲ ಸಂಸ್ಕೃತದಲ್ಲಿ ಇರುತ್ತೆ. ಸಂಸ್ಕೃತ ನಿಮಗೆ ಸಾಮಾನ್ಯವಾಗಿ ಯಾರಿಗೂ ತುಂಬಾ ಜನಕ್ಕೆ 99% ಜನಕ್ಕೆ ಸಂಸ್ಕೃತ ಬರಲ್ಲ. ಆದ್ರಿಂದ ನಾನು ಸಂಸ್ಕೃತದಲ್ಲಿ ಇರೋದನ್ನ ಸಂಸ್ಕೃತ ನನಗೆ ಬರುತ್ತೆ. ಆದ್ರಿಂದ ಸಂಸ್ಕೃತನ ಕುಲಂಕಷವಾಗಿ ಓದಿ ಪರಿಶೀಲಿಸಿ ಅದಕ್ಕೆ ಇದು ಅರ್ಥ ಅಂತ ತಿಳ್ಕೊಂಡು ನಿರ್ಣಯ ಮಾಡಿಕೊಂಡು ಆಮೇಲೆ ನಿಮ್ಗೆ ಹೇಳ್ತಕ್ಕಂಥದ್ದು. ಇದು ಕೂಡ ವಾಸ್ತುಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಒಂದು ಮುಖ್ಯವಾದಂತಹ ಅಂಶ. ಹಾಗಾಗಿ ಈ ವಾಸ್ತುಶಾಸ್ತ್ರದ ಪ್ರಕಾರ ಈ ರಾಶಿಯವರು ಇಂತಿಂತಹ ದಿಕ್ಕುಗಳಲ್ಲಿ ನಾವು ಎಕ್ಸಾಕ್ಟ್ ಆಪೋಸಿಟ್ ಅಂತೂ ಹೋಗಲೇಬೇಡಿ. ಇದು ಬಹಳ ಇಂಪಾರ್ಟೆಂಟ್. ನಿಮಗೆ ಪೂರ್ವ ದಿಕ್ಕಾಗಿ ಬರುತ್ತೆ ಅಂದ್ರೆ ಪಶ್ಚಿಮ ದಿಕ್ಕಿನ ಮನೆಯಲ್ಲಿ ವಾಸ ಇದೀರಾ ಅಂದ್ರೆ ಒಂದಲ್ಲ ಒಂದು ಕಿರಿಕಿರಿ ಪ್ರಾಬ್ಲಮ್, ತಲೆನೋವು, ಇಲ್ಲ ಖರ್ಚು ಎಲ್ಲ ಒಂದಲ್ಲ ಒಂದು ಆಗತ್ತೆ. ಇದು ಯಾರಿಗೆ ಅಂದ್ರೆ ಮನೆಗೆ ಹಿರಿಯರು ಯಾರು ಅಥವಾ ಯಾರು ದುಡ್ಡು ಕೊಟ್ಟು ಅಲ್ಲಿ ಇದ್ದಾರೆ ಅವ್ರಿಗೆ, ಸಣ್ಣ ಮಕ್ಕಳುಗಳಿದ್ದಾರೆ ಅವ್ರಿಗೆ ಅಂದ್ರೆ ಅವ್ರಿಗೆ ಅಪ್ಲೈ ಆಗಲ್ಲ. ಇದು ಅವ್ರು ದುಡಿಯಕ್ ಬಂದು ಅಪ್ಪ ರಿಟೈರ್ಡ್ ಆಗಿ ಮನೇಲಿ ಕೂತ್ಕೊಂಡು ಇವರೇ ಎಲ್ಲ ಕಾರ್ಬಾರ್ ನಡೆಸ್ತಾರೆ ಮನೆದು ಅಂದಾಗ ಅವಾಗ ಅಪ್ಲೈ ಆಗತ್ತೆ ಅವ್ರಿಗೆ. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ತುಂಬಾ ಜನ ಕೇಳ್ತಾರೆ. ಅದಕ್ಕೋಸ್ಕರನೇ ಯಾರು ಅಂತರ ಈ ಬಿಸ್ನೆಸ್ ನಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ ಅಂತಾರೆ, ಅಥವಾ ಸುಮ್ಮನೆ ಮನೆಯಲ್ಲಿ ರಿಟೈರ್ಡ್ ಲೈಫ್ ಲೀಡ್ ಮಾಡ್ತಿರ್ತಾರೆ, ಅವ್ರ ಹೆಸರಲ್ಲ ಅಕಸ್ಮಾತ್ ಇದ್ದು ಅದು ಅವಾಗ ಅವ್ರಿಗೆ ಅಪ್ಲೈ ಆಗಲ್ಲ. ಯಾರು ದುಡಿದು ತಂದು ಯಾರು ಮನೆಯನ್ನ ಮೇಂಟೈನ್ ಮಾಡ್ತಾರೆ ಮುನ್ನಡೆಸ್ತಾರೆ ಅವ್ರಿಗೆ ಅಪ್ಲೈ ಆಗ್ತಕ್ಕಂಥದ್ದು. ಇನ್ನು ಬಹಳ ಮುಖ್ಯವಾದಂತಹ ಪ್ರಶ್ನೆ, ಇಲ್ಲಿ ಪ್ರಶ್ನೆ ತಗೊಂಡಿಲ್ಲ, ಅದು ನಾನೇ ಪ್ರಶ್ನೆ ತಗೊಂಡು ಹೇಳ್ತಾ ಇದ್ದೀನಿ. ಏನು ಅಂದ್ರೆ ಗಂಡಂದೊಂದು ಹೆಂಡತಿದೊಂದು ರಾಶಿ ಇರುತ್ತೆ. ಒಬ್ಬರು ಪೂರ್ವ ಆಗಿ ಬರುತ್ತೆ, ಇನ್ನೊಬ್ಬರಿಗೆ ದಕ್ಷಿಣನೋ ಪಶ್ಚಿಮನೋ ಉತ್ತರನೋ ಯಾವುದೋ ಒಂದು ಇನ್ನೊಂದು ಪೂರ್ವ ಬಿಟ್ಟು ಇನ್ನೊಂದು ಆಗಿ ಬರುತ್ತೆ ಅಂತ ಇಟ್ಕೋಣ. ಅವಾಗ ಅವರು ಹೇಗೆ ಮನೆಯನ್ನ ಕಟ್ಟಬೇಕು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮನೆಯನ್ನ ಕಟ್ಟಬೇಕು ಅಂದ್ರೆ ಯಾಕೆ ಅಂದ್ರೆ ಬಾಡಿಗೆ ಮನೆಗೆ ಇದನ್ನ ನಾನು ಅಪ್ಲೈ ಮಾಡಕ್ ಆಗಲ್ಲ. ನೀವು ಕಟ್ಟೋದಾಯ್ತು ಅಂದ್ರೆ ಇವಾಗ ನಿಮ್ಮ ಇವಾಗ ಫಾರ್ ಎಕ್ಸಾಂಪಲ್ ಗಂಡನಿಗೆ ಪೂರ್ವ ದಿಕ್ಕಾಗಿ ಬರುತ್ತೆ, ಹೆಂಡತಿಗೆ ದಕ್ಷಿಣನೋ ಪಶ್ಚಿಮನೋ ಆಗಿ ಬರುತ್ತೆ ಅಂದ್ರೆ ನೀವು ಮನೆ ಕಟ್ಟಬೇಕಾದಾಗ ಪೂರ್ವಕ್ಕೆ ಮೇನ್ ಡೋರ್ ಇಟ್ಕೊಂಡು ದಕ್ಷಿಣಕ್ಕೋ ಅಥವಾ ಪಶ್ಚಿಮಕ್ಕೋ ಇನ್ನೊಂದು ಸೈಡ್ ಡೋರ್ ಇಡಬೇಕು, ಸೆಕೆಂಡ್ ಡೋರ್ ಅಂತ. ಇದು ತಿಳ್ಕೊಳ್ಳಿ. ಹೀಗೆ ಮಾಡಬೇಕು. ಇದು ಬಹಳ ಸುಲಭವಾದಂತಹ ಸೂಕ್ತವಾದಂತಹ ಪರಿಹಾರ. ಹಾಗಾಗಿ ಇಷ್ಟು ಹೇಳ್ತಾ ನಿಮ್ಗೆ, ಯಾಕೆಂದ್ರೆ ಇದು ನಾವು ಆಕ್ಚುಲಿ ಆಡಿಯೋ ಮಾಡಿದೀವಿ ಆಲ್ರೆಡಿ. ಆದ್ರೆ ನನಗೆ ತುಂಬಾ ಜನ ಮತ್ತೆ ಮತ್ತೆ ಫೋನ್ ಮಾಡಿ ದಯವಿಟ್ಟು ಇದನ್ನ ಒಂದು ವಿಡಿಯೋ ಮಾಡಿ ನಮಗೆ ನೀಟಾಗಿ ಅರ್ಥ ಆಗೋಂಗೆ ನೀವು ವಿವರವಾಗಿ ತಿಳಿಸಿ ಅಂತ ಕೇಳ್ಕೊಂಡಿದ್ರು. ಸೊ ಒಂದೊಂದನ್ನು ಕೂಡ ಎರಡೆರಡು ಸತಿ ಹೇಳಿ ವಿವರವಾಗಿ ತಿಳಿಸಿದ್ದೀನಿ ನಿಮಗೆ. ಬಹುಶಃ ನಿಮಗೆ ಇದು ಅರ್ಥವಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವು ವಾಸ್ತುವಿಗೆ ಸಂಬಂಧಪಟ್ಟಿದ್ದನ್ನ ಪರ್ಟಿಕ್ಯುಲರ್ ಆಗಿ ನನ್ನ ಹತ್ರ ಕೇಳಬೇಕು ಅಂದ್ರೆ ನಾನು ಫೋನಲ್ಲಿ ಯಾವುದನ್ನು ವಾಸ್ತುವಿಗೆ ಸಂಬಂಧಪಟ್ಟಿದ್ದನ್ನ ಹೇಳೋದಿಲ್ಲ. ಆನ್ ಸ್ಪಾಟ್ ಆ ಜಾಗಕ್ಕೆ ಬಂದೇ ನಾನು ಹೇಳ್ತಕ್ಕಂತಹದ್ದು. ಯಾಕೆಂದ್ರೆ ಆ ಜಾಗ ಎಲ್ಲಿದೆ, ಯಾವ್ದು ಸುತ್ತಮುತ್ತ ಏನಿದೆ, ಅಕ್ಕಪಕ್ಕ ಹಿಂದೆ ಮುಂದೆ ಏನಿದೆ, ಇದೆಲ್ಲವನ್ನು ಪರಿಶೀಲಿಸಬೇಕಾಗತ್ತೆ. ಎಂತಹ ಜಾಗವನ್ನ ನಾವು ಕೊಂಡ್ಕೋಬಾರ್ದು ಅನ್ನೋದನ್ನು ಕೂಡ ಮುಂದಿನ ಸಂಚಿಕೆಗಳಲ್ಲಿ ಮಾಡ್ತೀವಿ ನಾವು. ಇಷ್ಟು ಹೇಳ್ತಾ ಯಾವ ರಾಶಿಯವರಿಗೆ ಯಾವ ದಿಕ್ಕಿನ ಮೇನ್ ಡೋರ್ ಅಥವಾ ಮನೆ ಇರತಕ್ಕಂತಹದ್ದು ಸೂಕ್ತ ಅನ್ನೋದನ್ನ ತಿಳಿಸಿದ್ದೀನಿ. ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಸಂಶಯಗಳೇನಾದ್ರು ಇತ್ತು ಅಂದ್ರೆ ನಮ್ಮ ವಾಟ್ಸ್ಆಪ್ ನಂಬರು ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಪ್ರಶ್ನೆಗಳನ್ನ ಕೇಳ್ಬೋದು ಅಥವಾ ಇಲ್ಲೇ ಈ ವಿಡಿಯೋ ಅಡಿಯಲ್ಲಿ ಕಮೆಂಟ್ ಮಾಡ್ಬೋದು.
ನಿಮ್ಮ ಪ್ರಶ್ನೆಗಳಿಗೆ ನಾವು ಶಾಸ್ತ್ರೋಕ್ತವಾಗಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.